ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ಗೆ. ಇವತ್ತಿನ ವಿಡಿಯೋ ವಿಶೇಷವಾಗಿ ದಸರಾ ಹಬ್ಬದಾಗಿರುತ್ತೆ. ಈ ನಮ್ಮ ಚಾನಲ್ನಲ್ಲಿ ಸಿರೀಸ್ ಆಫ್ ಹ್ಯಾಂಡ್ ಮೇಡ್ ಜ್ಯುವೆಲರಿ ಮೇಕಿಂಗ್ ವಿಡಿಯೋಸ್ ಬರಲಿದೆ. ಎಲ್ಲ ವಿಡಿಯೋಸ್ಗಳನ್ನ ನೋಡೋದನ್ನು ಮಿಸ್ ಮಾಡ್ಕೊಳ್ಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಹ್ಯಾಂಡ್ ಮೇಡ್ ಇಯರಿಂಗ್ ಮಾಡೋದು ಹೇಗೆ ಅಂತ ಅತಿ ಸರಳವಾಗಿ ತೋರಿಸ್ಕೊಡ್ತಿದ್ದೀನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಇಯರಿಂಗ್ಸ್ ಮಾಡೋದಕ್ಕೆ ಏನೆಲ್ಲ ರಾ ಮಟೀರಿಯಲ್ಸ್ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ರಿಂಗ್ ಹೂಪ್ಸ್. ಸೊ ಇದು ನಮಗೆ ಚಿಕ್ಕದು ದೊಡ್ಡದು ಸೈಜಸಲ್ಲಿ ಅವೈಲೇಬಲ್ ಇದೆ. ನಾನು ಮೀಡಿಯಂ ಸೈಜಲ್ಲಿ ತಗೊಂಡಿದ್ದೀನಿ. ನಂತರ ಪರ್ಲ್ ಲಟ್ಕನ್ಸ್, ಈ ಥರ ಡ್ರಾಪ್ ಶೇಪಲ್ಲಿರುತ್ತೆ. ಈ ಥರದನ್ನು ನಾನು ಹ್ಯಾಂಗಿಂಗ್ಸ್ಗೆ ಅಂತ ಯೂಸ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಎಂಬ್ರಾಯ್ಡ್ರಿ ಥ್ರೆಡ್. ಇದು ಆರೆಂಜಿಶ್ ಯೆಲ್ಲೋ ಕಲರಲ್ಲಿ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ನೀವು ಅದನ್ನ ಥ್ರೆಡ್ ಮೇಲಿರೋ ಕೋಡ್ನ ನೋಡಿ ಬೈ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ಇದು ಸೈಜ್ ಬಂದು 2 mm. ಇನ್ನೊಂದು ನೀಡಲ್ ನಾನು 0.5 mm ತಗೊಂಡಿದ್ದೀನಿ. ಇದೇನಕ್ಕಂದ್ರೆ ಆ ಬೀಡ್ಸ್ ಏನಿದೆ ಅದನ್ನ ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ಥ್ರೆಡ್ ಕಟರ್. ಸೊ ಇವಾಗ ತಗೊಂಡಿರೋ ಐಟಮ್ಸ್ನ ನಾನು ಎಷ್ಟು ಬೇಕೋ ಅಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು ತೆಗೆದಿಟ್ಕೊಳ್ತೇನೆ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡೋದನ್ನು ಮರಿಬೇಡಿ. ಇದೆಲ್ಲದನ್ನು ನಾನು ಆಲ್ಮೋಸ್ಟ್ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದೀನಿ. ನೀವು ಕೂಡ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಸೊ ಮೊದಲನೇದಾಗಿ ನಾನಿಲ್ಲಿ ಕ್ರೋಶಾ ಇಯರಿಂಗ್ಸ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಕ್ರೋಶಾ ನೀಡಲ್ನ ತಗೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾವಿಲ್ಲಿ ರಿಂಗಿಗೆ ಸ್ಲಿಪ್ ನಾಟ್ನ ಹಾಕೊಳ್ಬೇಕು. ಅಂದರೆ ನಾರ್ಮಲ್ ಆಗಿ ಒಂದು ಗಂಟು ಹಾಕೊಳ್ಳೋ ಥರ. ಸೊ ಕ್ರೋಶಾದಲ್ಲಿ ಸ್ಲಿಪ್ ನಾಟ್ ಅಂತ ಹೇಳ್ತೀವಿ. ಸೊ ನಿಮಗೆ ವಿಡಿಯೋದಲ್ಲಿ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಸ್ಲೋ ಸ್ಪೀಡಲ್ಲಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್, ಸೊ ನಮಗೆ ಎಷ್ಟು ಲೆಂತಲ್ಲಿ ಬೇಕು ಅಷ್ಟು ಲೆಂತಲ್ಲಿ ನಾವು ಚೈನ್ ಸ್ಟಿಚ್ನ ಹಾಕ್ತಾ ಬರಬೇಕು. ಮೊದಲನೇ ಸ್ಟಿಚ್ ನಿಮಗೆ ಲೂಸ್ ಅನಿಸ್ಬೋದು. ಅದೇ ನೆಕ್ಸ್ಟ್ ಸ್ಟಿಚ್ ಹಾಕಿದಾಗ ಮೊದಲನೇ ಸ್ಟಿಚ್ ನಿಮಗೆ ಕರೆಕ್ಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ. ಸೊ ಒಂದಕ್ಕೊಂದು ಕನೆಕ್ಷನ್ ಇರೋದ್ರಿಂದ ಸೊ ಸ್ಟಿಚಸ್ ಏನು ಲೂಸಾಗಿ ಆಗಲ್ಲ. ಈ ಕ್ರೋಶೆ ಇಯರಿಂಗ್ಸಲ್ಲಿ ತುಂಬ ಲೆವೆಲ್ ಆಫ್ ಡಿಸೈನ್ಸ್ ಇದೆ. ಆದರೆ ನಾನಿಲ್ಲಿ ನಿಮಗೆ ಬೇಸಿಕ್ ಸ್ಟಿಚ್ನ ಹೇಳ್ಕೊಡ್ತಿದ್ದೀನಿ, ಬೇಸಿಕ್ ಡಿಸೈನನ್ನು. ಸೊ ಇದರಿಂದ ಬಿಗ್ನರ್ಸ್ ಕೂಡ ಕಲಿಬೋದು ಈಸಿಯಾಗಿ. ಒಂದೆರಡು ಸತಿ ನಿಮಗೆ ಕಷ್ಟ ಅನಿಸುತ್ತೆ, ಅದನ್ನೇ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ. ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಬೇರೆ ಸಾಕಷ್ಟು ವಿಡಿಯೋಸ್ ಕೂಡ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಸೊ ಅದನ್ನು ಕೂಡ ನೀವು ನೋಡಿ ಪ್ರಾಕ್ಟೀಸ್ ಮಾಡಿ ನೀವು ಸ್ಟಿಚ್ ಮಾಡ್ಬೋದು. ಇನ್ನೊಂದು ವಿಷಯ, ನಾವಿಲ್ಲಿ ಸ್ಲಿಪ್ ನಾಟ್ ಅಂದರೆ ಫಸ್ಟ್ ನಾಟ್ ಹಾಕುವಾಗ ಸ್ವಲ್ಪ ಥ್ರೆಡ್ ಏನು ಮಿಕ್ಕಿದೆ ಅದನ್ನು ನಾವು ಹಿಡಿದು ಅದ್ರ ಮೇಲೇ ಚೈನ್ ಸ್ಟಿಚ್ ಹಾಕ್ತಾ ಬಂದರೆ ಆ ಥ್ರೆಡ್ಡು ಇನ್ಸೈಡ್ ಕವರ್ ಆಗಿಬಿಡುತ್ತೆ. ಸೊ ಅದನ್ನು ಕಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಈ ಪಾಯಿಂಟ್ನ ನೆನಪಲ್ಲಿಡಿ. ಇವಾಗ ನೋಡ್ತಿದ್ದೀರಲ್ಲ ಚೈನ್ ಸ್ಟಿಚಸ್ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಆಗಲೇ ಹೇಳ್ದಾಗೆ ಆ ಸ್ಲಿಪ್ ನಾಟ್ ಹಾಕಿದಾಗ ಏನು ಥ್ರೆಡ್ ಮಿಕ್ಕಿತ್ತು ಸೊ ಅದು ಕೂಡ ಇನ್ಸೈಡ್ ಕವರ್ ಆಗಿದೆ. ಒಂದೆರಡು ಸ್ಟ್ಯಾಂಡ್ಸ್ ಹೊರಗಡೆ ಬರ್ತಿದೆ, ಅದನ್ನು ಆಮೇಲೆ ನಾವು ಫ್ಯಾಬ್ರಿಕ್ ಗ್ಲೂ ಇಂದ ನೀಟಾಗಿ ಕವರ್ ಮಾಡ್ಕೋಬೋದು. ಸೊ ಇವಾಗ ಮತ್ತೆ ನಾನು ಚೈನ್ ಸ್ಟಿಚ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ನೋಡ್ತಿದ್ದೀರಲ್ಲ, ನಾನು ರಿಂಗಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಪೂರ್ತಿ ರಿಂಗ್ ಸ್ಟಿಚ್ ಹಾಕ್ಕೊಂಡಿಲ್ಲ, ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿದ್ದೀನಿ. ಸೊ ಇದು ರಿಂಗ್ ಮೇಲೆ ನಾವು ಕ್ರೋಶೆ ಮಾಡ್ತಿರೋದ್ರಿಂದ ಈ ಏನು ಸ್ಟಿಚಸ್ ಹಾಕಿದ್ದೀವಿ ಇದು ಈಸಿಯಾಗಿ ಮೂವ್ ಆಗುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಬೇಕಾದರೆ ಕಂಪ್ಲೀಟ್ ರಿಂಗ್ ನೀವು ಕ್ರೋಶೆನ ಹಾಕ್ಕೊಳ್ಬೋದು. ಸೊ ನೋಡ್ತಿದ್ದೀರಲ್ಲ, ಇವಾಗ ನಾನು ಎರಡೂ ಸೈಡಲ್ಲೂ ಈಕ್ವಲ್ ಲೆವೆಲಲ್ಲಿ ಇದೆ ಅಂತ ನಾನು ಚೆಕ್ ಮಾಡ್ಕೊತಿದ್ದೀನಿ. ಸೊ ನೋಡಿ ಚೈನ್ ಸ್ಟಿಚ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಥರ ವರ್ಕ್ ಮಾಡುವಾಗ ಸ್ವಲ್ಪ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಯೋಚನೆ ಮಾಡದೆ ನಿಧಾನಕ್ಕೆ ಪೇಷನ್ಸಿಂದ ಮಾಡಿ, ಆವಾಗ ಡಿಸೈನ್ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಏನು ಫಸ್ಟ್ ನಾವು ಚೈನ್ ಸ್ಟಿಚ್ ಹಾಕಿದ್ವಿ ಅದಕ್ಕೇ ನಾವು ಇನ್ನೊಂದು ಕೆಳಗಡೆ ಸ್ಟಿಚ್ ಮಾಡೋಕ್ಕೆ ನಾನಿಲ್ಲಿ ಅದೇ ಕ್ರೋಶೆದ್ದು
ಚೈನ್ದು ಏನು ನಾಟ್ ಇತ್ತು ಅದನ್ನು ನಾನು ಟರ್ನ್ ಮಾಡಿಕೊಂಡು ಅದು ಫಸ್ಟ್ ಚೈನ್ ಏನು ಹಾಕಿದ್ವಿ ಆ ಲೂಪ್ ಒಳಗಡೆ ಈ ಥ್ರೆಡ್ನ ಹಾಕಿ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆನ ಹಾಕಬೇಕು. ಸೊ ನೋಡಿದ್ರಲ್ಲ, ಸೊ ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ, ಡೀಟೇಲ್ ಆಗಿ ನೋಡ್ಕೊಳ್ಳಿ. ಏನು ಫಸ್ಟ್ ಲೇಯರ್ ನಾವು ಚೈನ್ ಸ್ಟಿಚ್ ಹಾಕಿದ್ವಿ ಅದರ ಥ್ರೂ ನಾವು ಥ್ರೆಡ್ನ ತಗೊಂಡು ಅದೇ ಥ್ರೆಡ್ಡಲ್ಲಿ ಈ ಲೂಪ್ ಫೈನಲ್ ಲೂಪನ್ನು ಕೂಡ ತಗೊಳ್ಬೇಕು. ಸೊ ನಾನು ಹೇಳೋದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸ್ಲೋ ಮಾಡಿ ವಿಡಿಯೋನ ನೋಡಿ. ಇವಾಗ ಸಿಂಗಲ್ ಕ್ರೋಶೆ ಹಾಕಾದ್ಮೇಲೆ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಅದಕ್ಕೋಸ್ಕರ ನಾನು ಕಡಿಮೆ ನಂಬರ್ ಇರೋ ಕ್ರೋಶೆ ನೀಡಲ್ನ ಯೂಸ್ ಮಾಡ್ಕೊಳ್ತೇನೆ. ಸೊ ನನ್ನ ಹತ್ರ ಈ ಮೀಡಿಯಮ್ ನಂಬರ್ ಕ್ರೋಶೆ ಇದ್ದಿಲ್ಲ, ಸೊ ಅದಕ್ಕೆ ನಾನು 2 ಕ್ರೋಶೆನ ಯೂಸ್ ಮಾಡ್ಕೊಳ್ತಿದ್ದೀನಿ. ಫಸ್ಟು ಕ್ರೋಶೆ ನೀಡಲ್ ಒಳಗಡೆ ಬೀಡ್ನ ಹಾಕಿ ಆಮೇಲೆ ಥ್ರೆಡ್ನ ಇನ್ಸರ್ಟ್ ಮಾಡಿಕೊಂಡು ಆ ಥ್ರೆಡ್ ಮೇಲ್ಗಡೆಯಿಂದ ಬೀಡ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಚೈನ್ನ ಹಾಕ್ಕೊಳ್ಬೇಕಾಗತ್ತೆ. ಅದರಿಂದ ಬೀಡ್ ಸೆಕ್ಯೂರ್ ಆಗುತ್ತೆ. ಸೊ ಅದೇ ಲೂಪಲ್ಲಿ ನಾನು ಆ ಕ್ರೋಶೆನ ತೆಗೆದು ಮೊದಲು ನಾವೇನು ಯೂಸ್ ಮಾಡ್ತಾ ಇದ್ದೆ 2mm ಆ ಕ್ರೋಶೆನ ಹಾಕಿ ಮತ್ತೆ ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡ್ ಈ ಥರ ನಾನು ಹಾಕಿದ್ದೀನಿ. ನಿಮಗೆ ಬೇಕಾದರೆ ಒಂದು ಬೀಡ್ ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಬೀಡ್ ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ ಈ ರೀತಿ ಪ್ಯಾಟರ್ನಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು. ಇದರಲ್ಲಿ ನಾವು ಟೋಟಲ್ ಆಗಿ 2 ಲೇಯರ್ಸ್ ಹಾಕಿದ್ದೀವಿ. ಮೊದಲನೇದು ಬೇಸಿಕ್ ಚೈನ್ ಸ್ಟಿಚ್ ಮತ್ತು ಸೆಕೆಂಡ್ ಲೇಯರು ಸಿಂಗಲ್ ಕ್ರೋಶೆ ವಿತ್ ಬೀಡ್ಸ್. ಸ್ನೇಹಿತರೆ, ಇದೇ ರೀತಿ ನಾನು ಎಂಟೈರ್ ಚೈನ್ ಸ್ಟಿಚ್ ಏನು ಹಾಕಿದ್ದೀವಿ ಅದಕ್ಕೆ ನಾನು ಬೀಡ್ಸ್ ಮತ್ತು ಸಿಂಗಲ್ ಕ್ರೋಶೆನ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ತೇನೆ. ಇವಾಗ ಕಂಪ್ಲೀಟಾಗಿ ಆಯಿತು. ಇವಾಗ ಲಾಸ್ಟ್ ಚೈನಲ್ಲಿ ನಾನು ಫೈನಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಕಂಪ್ಲೀಟ್ ಆದಮೇಲೆ ಈ ಥ್ರೆಡ್ನ ಸೆಕ್ಯೂರ್ ಮಾಡಬೇಕಾಗಿರುತ್ತೆ. ಫಸ್ಟು ನಾನು ಥ್ರೆಡ್ನ ಕಟ್ ಮಾಡಿಕೊಂಡು ಇಲ್ಲಿ ತೋರಿಸಿರೋ ಹಾಗೆ ನಾವು ಥ್ರೆಡ್ನ ಇನ್ಸರ್ಟ್ ಮಾಡಿಕೊಂಡು ಅದನ್ನು ನಾಟ್ ಹಾಕ್ಕೊಳ್ಬೇಕು. ಈಸಿಯಾಗಿದೆ. ನೀವು ಕೈಯಿಂದನೂ ಕೂಡ ಮಾಡ್ಕೊಳ್ಬೋದು, ಇಲ್ಲ ಕ್ರೋಶೆ ನೀಡಲಿಂದನೂ ಮಾಡ್ಕೊಬೋದು. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದು ನಾಟ್ ಆಯಿತು. ಸೊ ನೀವು ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಇಂದ ಹಾಕಿ ಕಂಪ್ಲೀಟಾಗಿ ಸ್ಟಿಕ್ ಮಾಡಿದರೆ ಇನ್ನೂ ನೀಟಾಗಿ ಸೆಕ್ಯೂರ್ ಆಗುತ್ತೆ. ಸೊ ನಾನು ಇನ್ನೂ ಸೇಫ್ ಆಗಲಿ ಅಂತ ರಿಂಗ್ ಒಳಗಡೆ ಅದನ್ನು ತಗೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನಾಟ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂ ಇಂದ ಸ್ಟಿಕ್ ಮಾಡ್ಕೊತೇನೆ. ಅದರ ಜೊತೆಗೆ ನಾವು ಮೊದಲು ಏನು ಸ್ಲಿಪ್ ನಾಟ್ ಹಾಕಿದ್ವಿ ಅದರದ್ದು ಥ್ರೆಡ್ ಕೂಡ ಅಲ್ಲಿ ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ಕೂಡ ನೀವು ಫ್ಯಾಬ್ರಿಕ್ ಗ್ಲೂ ಇಂದ ಕವರ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಇವಾಗ ಮತ್ತೆ ಇದು ನಾವು ಏನು ಕ್ರೋಶೆ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆಗ್ತಿರುತ್ತೆ ಸ್ಟಿಚಸ್ಸು. ಸೊ ನಾವು ಅದನ್ನು ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ, ಇದೇ ಥರ ನಾನು ಇನ್ನೊಂದು ರಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಬೀಡ್ಸ್ನ ಅರೌಂಡ್ 13 to 14 ಬೀಡ್ಸ್ ಯೂಸ್ ಆಗಿದೆ ಒಂದು ಇಯರಿಂಗಿಗೆ. ಒಂದು ಎಂಬ್ರಾಯ್ಡ್ರಿ ಥ್ರೆಡಲ್ಲಿ 2 ಇಯರಿಂಗ್ಸ್ ಆಗಿ ಇನ್ನೂ ಸ್ವಲ್ಪ ಥ್ರೆಡ್ ಕೂಡ ಮಿಕ್ಕಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಈ ಇಯರಿಂಗ್ಸ್ನ ನೀವು ಸಾರೀಸ್ ಮೇಲೆ, ಡ್ರೆಸ್ಸಸ್ ಮೇಲೆ, ಕುರ್ತಾಸ್ ಮೇಲೆ, ಅದಷ್ಟೇ ಅಲ್ಲದೆ ವೆಸ್ಟರ್ನ್ ವೇರಲ್ಲೂ ಕೂಡ ನೀವು ಇದನ್ನು ಹಾಕಿ ಸ್ಟೈಲ್ ಮಾಡ್ಬೋದು. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಅದಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ಕ್ರೋಶೆ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ಗಳನ್ನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಅದಷ್ಟೇ ಅಲ್ಲದೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋ ಒಂದಿಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದಗಳು. ಶುಭ ದಿನ.